ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಆ್ಯಕ್ಚುಲಿ ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ನನಗೆ ಟೈಮ್ ಇರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ, ಎಡಿಟ್ ಮಾಡಿ. ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಲಾಸ್ಟ್ ಸಂಡೇ ಟೆಂಪಲ್ ರನ್ ಮಾಡ್ತಾ ಇದ್ವಿ. ಅಂದರೆ ಕಾರ್ತಿಕ್ ಅಲ್ವಾ, ಇವಾಗ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅಂದರೆ ನಾವು ನಾನ್ ವೆಜ್ ಏನು ತಿನ್ನಲ್ಲ ಅಲ್ವಾ, ಹಾಗಾಗಿ ಎಲ್ಲ ದೇವಸ್ಥಾನಗಳಿಗೂ ವಿಸಿಟ್ ಮಾಡ್ತಾ ಇರ್ತೀವಿ. ಸೊ ನಾವು ಹೋಗಿದ್ದು 4 ದೇವಸ್ಥಾನಕ್ಕೆ ಹೋಗಿದ್ವಿ ಲಾಸ್ಟ್ ಸಂಡೇ ಬಂದು. ಸೊ ಅಂದರೆ ಸಾಸ್ಲು, ಕಬ್ಳಿ, ಈ ಥರ ನಾಗರ ದೇವಸ್ಥಾನ ಇದಕ್ಕೆ ಹೋಗಿದ್ವಿ. ನಾವು ಶ್ರವಣಬೆಳಗೊಳ ರೂಟಲ್ಲಿ ಹೋದ್ವಿ. ಯಾರ್ಯಾರು ಈ ಕಡೆ ಇದ್ದೀರಾ, ಇರಿಸವೆ ರೂಟ್ ಕಡೆ, ಅವ್ರಿಗೆ ಗೊತ್ತಿರುತ್ತೆ ಸಾಸ್ಲು, ಕಬ್ಳಿ ಎಲ್ಲ. ಸೊ ನಾವು ಅಲ್ಲೇ ಹೋಗ್ಬೇಕಿದ್ರೆ ವಿಂಧ್ಯಗಿರಿ ಮುಂದೆಯಿಂದನೇ ಹೋದ್ವಿ. ಅಂದರೆ ಶ್ರವಣಬೆಳಗೊಳ ಮುಂದೆಯಿಂದ ಬಾಹುಬಲಿ ಮೂರ್ತಿ ನಮಗೆ ರೋಡ್ಗೆ ಕಾಣಿಸುತ್ತೆ ಅಲ್ಲಿ ಹೋಗ್ಬೇಕಿದ್ರೆ. ಸೊ ಅಲ್ಲೋಗಿ ನಾವು ಫಸ್ಟ್ ಹೋಗಿದ್ದು ಸಾಸ್ಲುಗೆ. ಅಲ್ಲೂ ತುಂಬ ಜನ ಇದ್ದರು. ಅಂದರೆ ಬೆಳಗ್ಗೆನೇ ಆಗಿರೋದ್ರಿಂದ ಅಷ್ಟು ಜನ ಇನ್ನೂ ಬಂದಿರಲಿಲ್ಲ. ಸೊ ಫಸ್ಟ್ ನಾವು ಹಣ್ಣುಕಾಯಿ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡ್ವಿ. ಎಲ್ಲ ತೊಗೊಂಡಾದ್ಮೇಲೆ ಒಳಗೆ ಹೋಗೋಣ ಅಂತ ಫಸ್ಟು ಗಂಗಮ್ಮ ಪೂಜೆ ಮಾಡಿದ್ವಿ. ಅಂದರೆ ನದಿಲಿ ಪೂಜೆ ಮಾಡಿದ್ವಿ, ಕೊಳದಲ್ಲಿ. ಸೊ ಪೂಜೆ ಮಾಡಿಬಿಟ್ಟು ಅಲ್ಲೆಲ್ಲ ಅಂದರೆ ಹಣ್ಣು ಕಾಯೆಲ್ಲ ಅವರೇ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಇಲ್ಲೆಲ್ಲ ನೋಡಿ ಎಷ್ಟು ತುಂಬ ಜನ ಬಂದಿದ್ದಾರೆ. ಹಾಗೆ ತುಂಬ ಜನ ಕಲ್ಯಾಣಿ ನೀರು ತೊಗೊಂಡೆಲ್ಲ ಸ್ನಾನ ಮಾಡ್ತಾಯಿದ್ರು ಅಲ್ಲೇ. ಅಂದರೆ ಮಡಿ ಸ್ನಾನ ಅಂತ ಮಾಡ್ತಾರೆ, ಹರಕೆ ಕಟ್ಕೊಂಡಿರೋರು, ಹಾಗೆ ಮುಡಿ ಕೊಡೋರು, ಅವರೆಲ್ಲ ಮಾಡ್ತಾರೆ. ಸೊ ನಾವೇನು ಆ ಥರ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ನಮ್ಮದೇನು ಹರಕೆ ಇರಲಿಲ್ವಲ್ಲ ಹಾಗೆ. ಸೊ ಆಮೇಲೆ ಪೂಜೆ ಎಲ್ಲ ಮುಗಿಸಿ ನಾವು ಒಳಗೆ ದರ್ಶನ ಮಾಡೋಣ ಅಂತ ಹೋದ್ವಿ. ಇದು ದೇವಸ್ಥಾನದ್ದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಹಾಗಾಗಿ ಇಲ್ಲಿ ಒಳಗೇನೂ ಇರಲಿಲ್ಲ. ದೇವ್ರ ಗರ್ಭಗುಡಿಲೆಲ್ಲ ದೇವ್ರದ್ದು ಜೀವಕಳೆ ಎಲ್ಲ ತೆಗ್ದಿದ್ರಲ್ವ, ಹಾಗಾಗಿ ಒಳಗೆ ಯಾರನ್ನೂ ಬಿಡ್ತಾ ಇರಲಿಲ್ವ. ನೋಡಿ ಇಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆಮೇಲೆ ಒಳಗಡೆ ಎಲ್ಲ ಹಣ್ಣು ಕಾಯಿ ಒಳಗೇ ಮಾಡ್ತಾಯಿದ್ರು. ಅಲ್ಲಿ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಂದರೆ ಆಚೆ ಚಿಕ್ಕದಾಗಿ ಸ್ವಲ್ಪ ದೇವಸ್ಥಾನ ಕಟ್ಟಿದ್ದಾರೆ, ಚಿಕ್ಕದಾಗಿ. ಒಳಗಡೆ ಇದ್ದಿದ್ದು ದೇವ್ರನ್ನ ಅಂದರೆ ಒತ್ಕೋತಾರಲ್ಲ ಆ ದೇವ್ರನ್ನ ತಂದು ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲಿ ಆಚೆ, ನೋಡಿ ನೀವೇ ನೋಡ್ಬೋದು. ಆಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ತೋಟದೊಳಗೆ ಒಂದು ದೇವಸ್ಥಾನ ಇದೆ, ಅಂದರೆ ಊರೊಳಗೆ. ಅಲ್ಲಿಗೆ ಹೋದ್ವಿ, ಶಾರ್ಟ್ಕಟ್ಟಲ್ಲಿ ಹೋದ್ವಿ. ಜನ ಜಾಸ್ತಿ ಇದ್ರಲ್ವ, ಗಾಡಿಗಳೆಲ್ಲ ಜಾಸ್ತಿ ಇತ್ತು. ಮೊದಲೇ ಹೇಳ್ದಂಗೆ ತೋಟದೊಳಗೆ ಇರೋದಲ್ವ, ಅದು ರೋಡ್ ಚಿಕ್ಕ, ಗಾಡಿ ಎಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ತೋಟದೊಳಗೆ ಹೋದ್ವಿ ನಡ್ಕೊಂಡೇ. ಆಮೇಲೆ ಅಲ್ಲೂ ಕೂಡ ತುಂಬ ಜನ ಬಂದಿದ್ದರು. ಅಂದರೆ ಮಧ್ಯಾಹ್ನ ಆಗಿತ್ತು ನಾವು ಹೋಗೋಷ್ಟರಲ್ಲಿ, ಅಲ್ಲಿಗೆ 11:30, 12 ಆಗಿತ್ತು. ಆವಾಗಲೂ ತುಂಬ ಜನ ಇದ್ದರು. ಅಷ್ಟು ಬಿಸಿಲಿದ್ರೂ ಅಷ್ಟು ಜನ ಕಮ್ಮಿನೇ ಆಗಿರಲಿಲ್ಲ. ಆಮೇಲೆ ಇಲ್ಲಿ ಯಾವಾಗಲೂ ಜನ ಇರಲ್ಲ. ಸೊ ಬರೀ ಕಾರ್ತಿಕದಲ್ಲಿ ಮಾತ್ರ ಜನ ಜಾಸ್ತಿ ಇರ್ತಾರೆ. ಆಮೇಲೆ ನಾವು ಅಲ್ಲೆಲ್ಲ ಕಾಲೆಲ್ಲ ತುಳ್ಕೊಂಡು ನಾಗರಕಲ್ಲ ಹತ್ರ ಬಂದ್ವಿ. ಇಲ್ಲೇನಪ್ಪ ಅಂತ ಅಂದರೆ ನಮ್ಮನೆ ಯಾವುದೇ ರೀತಿ ಹಸು ಕರು ಏನಾದರೂ ಇದ್ದರೆ ಅದರಿಂದ ಹಾಲು, ಮೊಸರು, ಬೆಣ್ಣೆ ಎಲ್ಲ ತಂದು ಇಲ್ಲಿಗೆ ಹಾಕ್ತಾರೆ. ದೇವರು ಒಳ್ಳೇದು ಮಾಡಲಿ ಅದಕ್ಕೆ, ಮನೆಗೆ, ಹಾಗೆ ಹಸು ಕರುಗಳಿಗೆ ಅಂದ್ಬಿಟ್ಟು. ಆಮೇಲೆ ಅಲ್ಲೇ ಪ್ರಸಾದನ ಕೊಡ್ತಾಯಿದ್ರು. ಪ್ರಸಾದನೂ ಕೂಡ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಬಂದಾಗ ಇಷ್ಟು ಜನ ಇರಲಿಲ್ಲ, ಹೊರಡೋ ಅಷ್ಟರಲ್ಲಿ ತುಂಬ ಜನ ಆಗೋಗ್ಬಿಟ್ಟಿದ್ರು. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ನಾಗರನವಿಲಿಗೆ. ಅಂದರೆ ಅಲ್ಲಿ ನಾಗೇಶ್ವರ ದೇವಸ್ಥಾನ ಇದೆ. ಅಂದರೆ ಹಾವಿನ ದೇವಸ್ಥಾನ ಅದು, ಅಂದರೆ ಸರ್ಪದ ದೇವಸ್ಥಾನ ಅದು. ಇದು ಕೂಡ ತುಂಬ ಪವರ್ಫುಲ್ ಅಂತೆ. ಏನು ಅಂದ್ಕೊಂಡ್ರು ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಬರ್ತಾರೆ ಅಲ್ಗೂ. ಆಮೇಲೆ ಅಲ್ಲಿದ್ದ ನದಿನ ನೋಡಿಕೊಂಡು, ನದಿ ಒಳಗೆ ಮೀನೆಲ್ಲ ಇತ್ತು, ಅದನ್ನೆಲ್ಲ ನೋಡಿಕೊಂಡು ದೇವ್ರ ದರ್ಶನಕ್ಕೆ ಅಂದ್ಬಿಟ್ಟು ಒಳಗೋದ್ವಿ. ದೇವ್ರ ದರ್ಶನ ಮಾಡ್ಕೊಂಡ್ವಿ. ಇದು ನಾವು ಫಸ್ಟ್ ಬಂದಿರೋದು ನಾಗೇಶ್ವರ ದೇವಸ್ಥಾನ, ಅಂದರೆ ಶಿವಂದೇನೆ, ಅದಕ್ಕೆ ಇನ್ನೊಂದು ನೇಮ್ ಇದೆ ಅಷ್ಟೇ. ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡ್ವಿ. ಅಲ್ಲೂ ಕೂಡ ಯಾರೋ ಅರ್ಚನೆ ಮಾಡಿಸ್ತಾಯಿದ್ರು, ಹಾಗೆ ನಾವು ನಿಂತ್ಕೊಂಡು ದೇವ್ರನ್ನ ನೋಡಿದ್ವಿ. ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದ್ರ ಪಕ್ಕನೇ ನೆಕ್ಸ್ಟ್ ಪಾರ್ವತಿ ದೇವಸ್ಥಾನ ಇತ್ತು, ಪಾರ್ವತಮ್ಮ ದೇವಸ್ಥಾನ. ಅಲ್ಲಿಗೂ ಹೋದ್ವಿ. ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡ್ಮೇಲೆ ಆಚೆ ಅಲ್ಲಿ ಒಂದು ಬಾವಿ ಇದೆ. ಆ ಬಾವಿಲೂ ಕೂಡ ತುಂಬ ಜನ ಅಂದರೆ ಮಡಿ ನೀರನ್ನ ಹಾಕ್ಸ್ಕೊಳ್ತಾ ಇದ್ರು. ಸೊ ನೆಕ್ಸ್ಟು ಇಲ್ಲೇ ಪಕ್ಕದಲ್ಲಿದ್ದು ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ಅಲ್ಲೇ ಕಲ್ಯಾಣಿ ಇದೆ. ಆ ಕಲ್ಯಾಣಿ ಒಳಗೆ ಯಾರನ್ನೂ ಹೋಗೋಕೆ ಬಿಡಲ್ಲ, ಯಾಕಂದರೆ ಅಲ್ಲಿ ಮೀನುಗಳಿದೆ ತುಂಬ. ಅಂದರೆ ಇವರೇ ಸಾಕ್ತಾ ಇರೋದು ದೇವಸ್ಥಾನದಿಂದ, ಯಾವುದೇ ರೀತಿ ಮೀನುಗಾರಿಕೆ ಮಾಡಲ್ಲ ಇಲ್ಲಿ. ಆಮೇಲೆ ಅಲ್ಲೇ ಕೂಡ ಇವತ್ತು ಅಂದರೆ ಡೈಲಿ ಅನ್ನದಾನ ಇರುತ್ತಂತೆ, ಪ್ರಸಾದ ಕೊಡ್ತಾಯಿದ್ರು. ಸೇಮ್ ಧರ್ಮಸ್ಥಳದ ಥೀಮಲ್ಲಿ ಕೊಡ್ತಾಯಿದ್ರು ಊಟನ. ಅಲ್ಲಿ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಕಬ್ಳಿಲಿ ಜಾತ್ರೆ ಇತ್ತು, ಹಾಗಾಗಿ ಏನೇನೋ ಫಂಕ್ಷನ್ಸ್ ಮಾಡ್ತಾಯಿದ್ರು. ಇದು ಕೂಡ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನಾವು ಹೋಗಿದ್ದು ಎಲ್ಲ ದೇವಸ್ಥಾನವೂ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅಂದರೆ ಇನ್ನೂ ಇವಾಗ ಸ್ಟಾರ್ಟ್ ಮಾಡಿದರು ಕನ್ಸ್ಟ್ರಕ್ಷನ್ನು. ಇಲ್ಲಿ ಜಾತ್ರೆ ಇದ್ದಿದ್ದರಿಂದ ಪೂಜೆ ಮಾಡ್ತಾಯಿದ್ರು, ಅಂದರೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಇದು ನೋಡಿ ರಥ, ಇದರಲ್ಲೇ ಜಾತ್ರೆ ನಡಿಬೇಕಿದ್ರೆ ರಥದ ಅಂದರೆ ಕಲ್ಯಾಣಿಲಿ ಇದನ್ನು ಓಡಿಸ್ತಾರೆ ರಥನ, ಆಚೆ ಎಲ್ಲೂ ತರಲ್ಲ. ಆಮೇಲೆ ನೋಡಿ ಸೆಪ್ರೇಟಾಗಿ ಕಬ್ಳಿಲೂ ಕೂಡ ದೇವಸ್ಥಾನನ ಕಟ್ಟಿದ್ದಾರೆ.
ಕಬ್ಳಿ ಬಸವೇಶ್ವರ ದೇವಸ್ಥಾನನ ಆದಿಚುಂಚನಗಿರಿ ಟ್ರಸ್ಟ್ ಅವರು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಜಾತ್ರೆ ಇರೋದ್ರಿಂದ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು. ದೇವಸ್ಥಾನನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ದೇವಸ್ಥಾನದಲ್ಲೂ ಕೂಡ ನಾವು ತಂದಿರೋಂಥ ಹಾಲು ಮೊಸರು ಎಲ್ಲಾನು ಹಾಕಿದ್ವಿ. ಅಂದರೆ ಆಗಲೇ ಹೇಳ್ದಂಗೆ ಎಲ್ಲರಿಗೂ ಒಳ್ಳೇದಾಗಲಿ, ಆಮೇಲೆ ಹಸು ಕರುಗಳಿಗೆ ಒಳ್ಳೇದಾಗಲಿ. ದೇವಸ್ಥಾನನೇ ಕಬ್ಳಿ ಬಸವಣ್ಣನ ದೇವಸ್ಥಾನ ಅಂತ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ, ಆಮೇಲೆ ಹಸು ಕರುಗಳಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ಇಲ್ಲಿಗೆ ಏನು ಹಾಲು ಮೊಸರು ಏನಿರುತ್ತೆ ಅದನ್ನು ಹಾಕ್ತೀವಿ. ಆಮೇಲೆ ದೇವಸ್ಥಾನ ಪ್ರದಕ್ಷಿಣೆ ಎಲ್ಲ ಹಾಕಿ ಸೊ ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡ್ಮೇಲೆ ಲಾಸ್ಟ್ಗೆ ಅಂದರೆ ದೇವ್ರದ್ದು ಮೆರವಣಿಗೆ ಇತ್ತು. ಅದನ್ನು ಎತ್ತಿನ ಗಾಡೀಲಿ ಕಟ್ಟಿದ್ರು. ದೇವ್ರದ್ದು ಮೂರ್ತಿ ಇರುತ್ತಲ್ವ, ಅಡ್ಡೆ ದೇವ್ರು ಅಂತಾರೆ ನಮ್ಮ ಕಡೆ, ಅದನ್ನು ಮೂರ್ತಿನ ಇದು ಎತ್ತಿನ ಗಾಡಿ ಒಳಗೆ ಇಟ್ಟಿದ್ರು. ಅಂದರೆ ಊರೊಳಗೆ ಅದು ಸವಾರಿ ಹೋಗಬೇಕಿತ್ತಂತೆ ಅಲ್ಲಿಗೆ. ಅದಕ್ಕೆ ಆಚೆನೇ ಹಣ್ಣು ಕಾಯಿ ಎಲ್ಲ ಮಾಡಿಕೊಡ್ತಾಯಿದ್ರು. ಅಲ್ಲೂ ಕೂಡ ಮಾಡಿಸ್ಕೊಂಡು ಎಕ್ಸಿಬಿಷನ್ ಕಡೆ ಹೊರಟ್ವಿ. ಎಕ್ಸಿಬಿಷನಲ್ಲಿ ನನ್ನ ತಂಗಿದಿರು ಆಟ ಆಡಬೇಕು ಅಂತ ಇಷ್ಟಪಡ್ತಾಯಿದ್ರು. ನೆಕ್ಸ್ಟು ಪೊಟ್ಯಾಟೊ ಟ್ವಿಸ್ಟರ್ನ ತೊಗೊಂಡು ತಿಂದ್ಬಿಟ್ಟು ಅಲ್ಲಿಂದ ನಾವು ಸಾಯಿಬಾಬಾ ಟೆಂಪಲ್ಗೆ ಹೊರಟ್ವಿ. ಇದು ಸಾಯಿಬಾಬಾ ಟೆಂಪಲ್ ಎಲ್ಲಿ ಅಂದರೆ ಇರಿಸವೆ ಹತ್ರ ಇರೋದು. ಆದರೆ ಯಾರ್ಯಾರು ಇರಿಸವೆ ರೋಟಲ್ಲಿ ಹೋಗ್ತಾ ಇರ್ತೀರ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗಿ. ಇಲ್ಲಿ ಆಶ್ರಮನೂ ಕೂಡ ಆಗ್ತಾಯಿದೆ, ಅಂದರೆ ವೃದ್ಧಾಶ್ರಮ ಎಲ್ಲ ಇದೆ ಇಲ್ಲಿ. ಇವಾಗ ಕನ್ಸ್ಟ್ರಕ್ಷನ್ ಆಗಿರೋದು. ಇದು ತುಂಬ ಯೂನಿಕ್ಕಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅಂದರೆ ಗುಹೆ ಕೇವ್ ಥೀಮಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ತಲೆ ಓಡಿಸಿ ಎಷ್ಟು ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೀವು ಒಂದ್ಸಲ ನೋಡಿಕೊಂಡು ಹೋಗಿ. ಇದು ಸಾಯಿಬಾಬಾ ಮಾತ್ರ ಇರೋದು ಇಲ್ಲಿ, ಸಾಯಿಬಾಬಾ ಟೆಂಪಲ್ ಅಷ್ಟೇ. ಆಮೇಲೆ ಒಳಗೆ ಆಂಜನೇಯ ಮತ್ತು ಕೃಷ್ಣಂದು ಮೂರ್ತಿ ಇಟ್ಟಿದ್ದಾರೆ ಅಷ್ಟೇ ಆಚೆ ಗಾರ್ಡನಲ್ಲಿ. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ದೇವಸ್ಥಾನ ಅಂತ. ಇಲ್ಲಿ ಒಳಗೆ ಇದು ಗರ್ಭಗುಡಿ, ಅಂದರೆ ಮಾಮೂಲಿ ವಿಗ್ರಹನ ಇಟ್ಟಿದ್ದಾರೆ ಸಾಯಿಬಾಬಾ ಅವ್ರದ್ದು. ಸೊ ಅರ್ಚಕರು ಎಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ್ಯಾವ ರೀತಿ ಪೂಜೆ ಮಾಡಬೇಕು ಅಂದ್ಬಿಟ್ಟು. ಆಮೇಲೆ ಮಂಗಳಾರತಿ ಎಲ್ಲ ತೊಗೊಂಡ್ವಿ, ಪೂಜೆ ಮಾಡಿಸಿದ್ವಿ. ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಒಳಗೆ ಬಂದರೆ, ಮತ್ತೆ ಇನ್ನೂ ಒಳಗೆ ಬಂದರೆ ಅಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು. ಫುಲ್ ಗಾರ್ಡನ್ ಥರ. ಅಲ್ಲಿ ಕೂತ್ಕೊಳ್ಳೋಕ್ಕೆ, ಧ್ಯಾನ ಮಾಡೋರಿಗೆ, ಮೆಡಿಟೇಷನ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಪ್ಲೇಸು, ಪೀಸಾಗಿ. ಒಳಗೆ ಹೋದ್ಮೇಲೆ ಅಲ್ಲೇ ಒಂದು ಷಣ್ಮಾತ್ಮನ ದೇವಸ್ಥಾನ ಇತ್ತು, ಅಂದರೆ ವಿಗ್ರಹನ ಇಟ್ಟಿದ್ರು. ಅಲ್ಲಿ ಹೋದ್ವಿ ಪೂಜೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆ ಮಾಡಿದ್ವಿ ಅಲ್ಲಿ ಕೂಡ. ಒಳಗೆ ಬಂದ್ವಿ. ಮತ್ತು ಒಳಗೆ ಬಂದಾದಮೇಲೆ ಇಲ್ಲಿ ಆಂಜನೇಯ ಉದ್ಭವ ಆಗಿತ್ತಂತೆ, ಅದನ್ನು ಕೂಡ ನೋಡ್ತಾ ಇದ್ವಿ. ಸೊ ಅಂದರೆ ಹೇಗೆ ಉದ್ಭವ ಆಗಿತ್ತು ಅಂತ ನೋಡಿ. ಈ ಕಲ್ಲಿದೆಯಲ್ವ, ಇಲ್ಲಿಂದನೇ ಉದ್ಭವ ಆಗಿತ್ತು. ಆಗಿರೋದನ್ನ ಅಂದರೆ ಶಿಲೆನ ತಿರ್ಸಿರೋದಂತೆ. ಆಮೇಲೆ ಕೃಷ್ಣನ ವಿಗ್ರಹನೂ ಇಟ್ಟಿದ್ರು. ಕೃಷ್ಣ ಬ್ರಹ್ಮನ ಅವತಾರದಲ್ಲಿರೋದಂಥ ಶಿಲೆನೂ ಕೂಡ ಇಟ್ಟಿದ್ರು ಇಲ್ಲಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಎಲ್ಲ ನೋಡ್ಕೊಂಡಾದ್ಮೇಲೆ ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಫೋಟೋಸ್ ಎಲ್ಲ ತೆಕ್ಕೊಳ್ಳೋದಿತ್ತು. ಸ್ವಲ್ಪ ಹೊರಗೆ ಬಂದಮೇಲೆ ಮೆಮೊರೀಸ್ ಅಂತ ಇರುತ್ತಲ್ವ, ಮೆಮೊರೀಸ್ಗೋಸ್ಕರ ಫೋಟೋ ಎಲ್ಲ ತೆಕ್ಕೊಂಡ್ವಿ. ವಾಪಸ್ ಬರೋಷ್ಟರಲ್ಲಿ ಸಂಜೆ ಆಗೋಗಿತ್ತು. ಎಲ್ಲ ದೇವಸ್ಥಾನನೂ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.